ರಾಮಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ವಾರ್ಡಲ್ಲಿ ಮಂಡ್ಯ ಮಲ್ಲೇಶ್ ಅವರು ಪೂರ್ತಿ ಇಲ್ಲಿ ಅನುದಾನ 4-5 ಕಡೆ ಮಾಡಿಸಿದ್ದಾರೆ. ಭಗವಂತ ನಮ್ಮ ಮಂಡ್ಯ ಮಲ್ಲೇಶಣ್ಣ ಅವ್ರಿಗೆ ಈ ಥರ ಶಕ್ತಿ ಕೊಡಲಿ ದೇವರು ರಾಮನಲ್ಲಿ ಬೇಡ್ಕೊಂತೀವಿ ಸರ್. ಈ ದಿನಕ್ಕಾಗಿ ನಮ್ಮ ಹಿಂದೂಗಳು ಎಷ್ಟೋ ವರ್ಷಗಳ ಕಾಯ್ತಾ ಇದ್ವಿ. ಈ ಸುದಿನ ಬಂದಿದೆ ಇವತ್ತು. ನಮ್ಮ ಕರ್ನಾಟಕದ ಶಿಲೆ ಮತ್ತೆ ನಮ್ಮ ಕರ್ನಾಟಕ ಶಿಲ್ಪಿಗಳು ಇದು ಎರಡು ನಮ್ಗಿನ್ನ ಹೆಮ್ಮೆ ತರುವಂತ ವಿಷಯ. ಇದು ತುಂಬ ಸಂತೋಷದಾಯಕವಾದ ದಿನ ಇದು. ಏಕೆಂದರೆ ಒಂದು 20-30 ವರ್ಷದಿಂದ ಈ ಪ್ರಯತ್ನ ಇವತ್ತು ನೆರವೇರಿದೆ. ನಮ್ಮ ಹಿಂದೂಗಳಿಗೆ ಇದೊಂದು ತುಂಬ ಶುಭ ದಿನ. ನಮ್ಮ ಕನಸುಗಳು ಇವತ್ತು ನನಸಾಗಿದೆ. ಒಂದು ಕೇಂದ್ರ ಅನ್ನಿಸ್ತಾ ಇದೆ. ಒಂದು ಕೇಂದ್ರ ಸರ್ಕಾರದ ಒಂದು ಸಹಾಯದಿಂದ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಆ ಒಂದು ಸಂತೋಷಕ್ಕೆ ಈ ನಮ್ಮ ಬಡಾವಣೆಯ ಜನ ಎಲ್ಲ ಸೇರಿ ನಮ್ಮದೇ ಆದಂಥ ಒಂದು ದೇವಸ್ಥಾನವನ್ನು ನಾವು 3 ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಇವತ್ತು ಈ ವಿಶೇಷ ಕಾರ್ಯಕ್ರಮ ದಿನ ನಾವು ಕೂಡ ಒಂದು ಹಬ್ಬವನ್ನು ಅದ್ಧೂರಿಯಾಗಿ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ನಾವು 8 ಗಂಟೆ ಕಾರ್ಯಕ್ರಮ ಇಟ್ಕೊಂಡಿದ್ದ ಜನ ಕೂಡ ಇನ್ನೂ ಬರ್ತಾ ಇದ್ದಾರೆ. ತುಂಬ ಒಂದು ವ್ಯವಸ್ಥಿತವಾಗಿ ಇದೊಂದು ಕಾರ್ಯಕ್ರಮ ನಡೀತಾ ಇದೆ. ಖಂಡಿತ ಇದು ನಮ್ಮ ಭಾಗದ ಸಮಾಜ ಸೇವಕರಾದಂತಹ ಶ್ರೀ ಮಂಡ್ಯ ಮಲ್ಲೇಶಣ್ಣನವರು ನಾವು ಈ ಥರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂದ ತಕ್ಷಣ ಅವರು ತುಂಬ ಹೃದಯದಿಂದ ಅವರು ಕೂಡ ಇದಕ್ಕೆ ಸಹಕಾರ ಮಾಡಿ ಅನ್ನದಾನ ಕಾರ್ಯಕ್ರಮ ನಾನು ವಹಿಸ್ಕೊತೀನಿ, ದಯವಿಟ್ಟು ನೀವು ಒಳ್ಳೆಯ ಕಾರ್ಯಕ್ರಮಗಳು ಕೊಡಿ ಅಂತ ಹೇಳಿದ್ರು. ಇದ್ರ ಪ್ರತಿಫಲವಾಗಿ ನಮ್ಮ ಸಂಘದ ವತಿಯಿಂದ ಅಂದರೆ ಬಲಮುರಿ ಮಹಾಗಣಪತಿ ಸಂಘದ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವರ ಸಹಾಯದಿಂದ ಕೂಡ ಅನ್ನದಾನ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಗೌರವದಿಂದ ಬಂದು ಸ್ವೀಕರಿಸ್ತಾ ಇದ್ದಾರೆ. ನಾವು ರಾಘವೇಂದ್ರ ಬಡಾವಣೆಯವರು ವಿನಾಯಕನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ 3 ವರ್ಷ ಆಯಿತು. ಇವತ್ತು ರಾಮನವಮಿ ಅಂತಲೇ ಹೇಳಬೇಕು ಒಂದು ಲೆಕ್ಕದಲ್ಲಿ. ನಮ್ಗೆ ತುಂಬ ಖುಷಿ ಇದೆ ಇವತ್ತು ರಾಮನ ಪ್ರತಿಮೆನ ಪ್ರತಿಷ್ಠಾಪನೆ ಮಾಡಿರೋದು. ನಾವು ಬೆಳಗ್ಗೆಯಿಂದ ಅದನ್ನು ವೀಕ್ಷಣೆ ಮಾಡ್ತಾಯಿದ್ದೀವಿ ಟಿ ವಿಲಿ. ತುಂಬ ಸಂತೋಷ ಆಗ್ತಾಯಿದೆ. ಅದನ್ನು ಹೇಳೋಕ್ಕಾಗ್ತಾಯಿಲ್ಲ ಮಾತುಗಳಲ್ಲಿ. ನಮ್ಮ ರಾಮನ್ನ ನಮ್ಮ ಭಾರತದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ನಮಗೆ ತುಂಬ ಸಂತೋಷ ಆಯಿತು. ಇನ್ನೊಂದೇನಪ್ಪ ಅಂದರೆ ನಮ್ಮ ಇಲ್ಲಿಂದಲೇ ವಿಗ್ರಹ ಬಾಲರಾಮ ಅದು ನಮ್ಮ ಕರ್ನಾಟಕದ ಶಿಲೆ ಮತ್ತು ನಮ್ಮ ಕರ್ನಾಟಕ ಶಿಲ್ಪಿಗಳು ಇದು ಎರಡು ನಮಗಿನ್ನ ಹೆಮ್ಮೆ ತರುವಂಥ ವಿಷಯ. ಆ ಕರ್ನಾಟಕ ಶಿಲ್ಪಿಗಳು ಆ ಸುಂದರವಾದ ಕೆತ್ತನೆ ಆ ರಾಮನ ಮೂರ್ತಿ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಆ ಶಿಲ್ಪಿಗಳಿಗೆ ನಮ್ಮ ಧನ್ಯವಾದಗಳು ತಿಳಿಸ್ತೀವಿ ಈ ಮೂಲಕ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಂದು 500 ವರ್ಷಗಳ ಕನಸು ಇವತ್ತು ನನಸಾಗಿದೆ. ಏನು ಹೇಳಕ್ಕೆ ಬಯಸ್ತೀರಾ ಸರ್? ಇದು ಹಿಂದೂಗಳ ಒಂದು ಹಬ್ಬ. ಹಿಂದೂಗಳ ಹಬ್ಬ ಯಾಕೆ ಅಂತಂತಂದರೆ 500 ವರ್ಷದಿಂದ ಕೋರ್ಟ್ ಇದೆಲ್ಲ ಹೋಗಿ ಸಿಕ್ಕಾಪಟ್ಟೆ ಹೋರಾಟ ಮಾಡಿ 500 ವರ್ಷದಿಂದ ಹೋರಾಟ ಮಾಡಿದ್ದಾರೆ. ಇವತ್ತಿನ ದಿವಸ ನಮಗೆ ಒಂದು ಸಂತಸ ಹಬ್ಬದ ರೀತಿಯಲ್ಲಿ ಒಂದು ದಿನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಹಬ್ಬಕ್ಕಿಂತ ಜಾಸ್ತಿ ಆಗ್ತದೆ. ಪ್ರತಿಯೊಂದು ರೋಡಲ್ಲಿ 5 ಮನೆ ಇದ್ದರೂ ಸಹ ಒಬ್ಬ ರಾಮನ ಕಟೋಟನ ಹಾಕಿ ಅಲ್ಲೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ, ಅನುದಾನ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಸಂತಸ ತಂದಿದೆ. ನಮ್ಮ ವಾರ್ಡಲ್ಲಿ ಮಂಡ್ಯ ಮಲ್ಲೇಶ್ ಅವರು ಪೂರ್ತಿ ಇಲ್ಲಿ ಅನುದಾನ 4-5 ಕಡೆ ಮಾಡಿಸಿದ್ದಾರೆ. ಇಲ್ಲೂ ಮಾಡಿಸಿದ್ದಾರೆ, ಅವ್ರ ಮನೆ ತಗೋ ಮಾಡಿಸಿದ್ದಾರೆ. ಮುಂದೆ ರೋಡ್ಗಳಲ್ಲೆಲ್ಲ ಸುಮಾರು ಕಡೆ ಒಂದು 5-6 ಕಡೆ ಮಾಡಿಸಿದ್ದಾರೆ. ಮತ್ತು ರೋಡ್ ಎಲ್ಲ ಎಲ್ಲಿ ದೇವಸ್ಥಾನಗಳಿದ್ದಾವೋ ಅಲ್ಲೆಲ್ಲ ಪೂರ್ತಿ ಎಲ್ಲ ಕಡೆನೂ ಅನುದಾನ ಮಾಡಿಸ್ತಾ ಇದ್ದಾರೆ. ಒಳ್ಳೆ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತಿಂದ ಏನು ಅಲ್ಲಿ ಅಯೋಧ್ಯೆಯಲ್ಲಿ ನಡೀತಾ ಇದೆ ಅದು ರಿಲೇ ಸಮೇತವಾಗಿ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಹಾಕಿ ನೋಡಿ ಸಂತೋಷ ಪಡ್ತಾ ಇದ್ದೀವಿ ಇವತ್ತು ನಮ್ಮ ಜನರೇಷನ್ ಎಲ್ಲ ಕಣ್ಣಾರೆ ನೋಡ್ತಾ ಇದ್ದೀವಿ. ಜೈ ಶ್ರೀರಾಮ್. ನಮಗೆ ಆನಂದ ಆಗ್ತದೆ ಸರ್. ಇದು 500 ವರ್ಷದ ಹಿಂದೆ ನಮ್ಮ ಕಾಲದಲ್ಲಿ ಆಯ್ತದಲ್ಲ, ನಮಗೆ ಸಂತೋಷ ಆನಂದ ಭಾಷಕ್ಕೆ ಇದೇ ಇಲ್ಲ, ಸಂತೋಷಕ್ಕೆ ಪಾರವೇ ಇಲ್ಲ. ನಮ್ಮ ಮಂಡ್ಯ ಮಲ್ಲೇಶಣ್ಣ ಅವ್ರ ನೇತೃತ್ವದಲ್ಲಿ 5-6 ಕಡೆ ಅನುದಾನ ಇಡೀ ದೇವಸ್ಥಾನಗಳಿಗೆ ಎಷ್ಟೋ ಜನಕ್ಕೆ ಮಾಡೋರು. ಇವತ್ತು ಮನೆ ತಾವು ಕೂಡ ಗ್ರ್ಯಾಂಡಾಗಿ ಅದ್ದೂರಿ ವಿಜೃಂಭಣೆಯಿಂದ ಭಕ್ತಾದಿಗಳು ಅನ್ನ ಸಂತರ್ಪಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ನಮ್ಮ ಭಗವಂತ ನಮ್ಮ ಮಂಡ್ಯ ಮಲ್ಲೇಶಣ್ಣ ಅವ್ರಿಗೆ ಈ ಥರ ಶಕ್ತಿ ಕೊಡಲಿ ದೇವರು ರಾಮನಲ್ಲಿ ಬೇಡ್ಕೊಂತೀವಿ ಸರ್. ನಮ್ಮ ಹಿಂದೂಗಳಿಗೆ ಸುಮಾರು ವರ್ಷಗಳಿಗೆ 500 ವರ್ಷಗಳ ಕಾಲ ಈ ಹೋರಾಡಿ ಬಾಬರಿ ಮಸೀದಿ ಹೊಡೆದಾದ್ಮೇಲೆ ಮತ್ತೆ ಹಿಂದೂಗಳ ಮಾಡಿದ್ಮೇಲೆ
ಮತ್ತೆ ಇದು ಸುದಿನ ಬಂದಿದೆ. ಈ ದಿನಕ್ಕಾಗಿ ನಮ್ಮ ಹಿಂದೂಗಳು ಎಷ್ಟೋ ವರ್ಷಗಳ ಕಾಯ್ತಾ ಇದ್ವಿ. ಈ ಸುದಿನ ಬಂದಿದೆ ಇವತ್ತು. ಎಲ್ಲರೂ ಹಿಂದೂಗಳು ಒಟ್ಟಾಗಿ ಓಡಾಡೋಣ ಅಂತ ಹೇಳಿ ತಿಳ್ಕೊಳ್ತೀವಿ. ಈ ಭಾಗದಲ್ಲಿ ನಮ್ಮ ಮನೆ ಮಲ್ಲೇಶ್ವರನವರು ಅತಿ ಹೆಚ್ಚು ಸಹಾಯ ಮಾಡಿ ಎಲ್ಲಾ ಕಡೆ ಅನ್ನದಾನಗಳನ್ನು ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ಅಂತ ಆ ರಾಮನಲ್ಲಿ ಕೇಳ್ಕೊಳ್ತೀವಿ. ಅಧಿಕಾರ ಕೊಡ್ಲಿ ಅಂದ್ಬಿಟ್ಟು ನಾವು ಮನೆ ಮಲ್ಲೇಶ್ವರನ ಅಧಿಕಾರ ಕೊಡ್ಲಿ, ಆಯುಷ್ ಕೊಡ್ಲಿ, ಐಶ್ವರ್ಯ ಕೊಡ್ಲಿ ಅಂತ ಈ ಜನಗಳ ಪರವಾಗಿ ನಾನು ಕೇಳ್ಕೊಳ್ತೀನಿ.